ನಡುಗಡ್ಡೆ ಗ್ರಾಮ. ಆ ಹಳ್ಳಿಯ ಜನರ ಗೋಳಾಟ ತಪ್ಪಿಲ್ಲ. ಮಳೆಗಾಲದಲ್ಲಿ ಪ್ರವಾಹ ಎದುರಿಸಬೇಕು, ಬೇಸಿಗೆಯಲ್ಲಿ ಜಲಕ್ಷಾಮದ ಜೊತೆ ಕಾಲ್ನಡಿಗೆಯಲ್ಲೇ ಸಂಚಾರವನ್ನು ಮಾಡಬೇಕು. ಈ ನರಕಯಾತನೆ ಅನುಭವಿಸುತ್ತಿರುವಂತಹ ಗ್ರಾಮೀಣ ಜನರ ಸ್ಟೋರಿ ನೀವೇನು. ಕೃಷ್ಣಾ ನದಿ ತೀರದ ಗ್ರಾಮಸ್ಥರ ಗೋಳು, ನೀಲಕಂಠರಾಯನ ಗಡ್ಡಿ ಜನರ ಕಣ್ಣೀರು, ನಡುಗಡ್ಡೆ ಜನರ ಪರದಾಟ, 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಓಡಾಟ, ಇಕ್ಕಟ್ಟಾದ ಬ್ರಿಡ್ಜ್ ಮೇಲೆ ಒಬ್ಬರ ಹಿಂದೊಬ್ಬರು ಬರ್ತಿರುವ ಗ್ರಾಮಸ್ಥರು. ಯಾದಗಿರಿ ಜಿಲ್ಲೆ ಸುರಪುರದ ನೀಲಕಂಠರಾಯನ ಗಡ್ಡಿ ನಿವಾಸಿಗಳು ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀಲಕಂಠರಾಯನ ಗಡ್ಡಿಯ ಜನ ಕೃಷ್ಣಾ ಪ್ರವಾಹಕ್ಕೆ ತುತ್ತಾಗುತ್ತೆ. ಬೇರೆ ಮಾರ್ಗ ಇಲ್ಲದೆ ಪ್ರವಾಹ ತಗ್ಗುವವರೆಗೆ ಊರಲ್ಲೇ ದಿನ ಕಳೆಯುತ್ತಾರೆ. ಈ ಗ್ರಾಮದಲ್ಲಿ ಕನಿಷ್ಠ ರಸ್ತೆ, ಆಶ್ರಯ, ಮನೆಗಳು ಸಹ ಇಲ್ಲ. ಸಾಕಷ್ಟು ಮಂದಿ ಜೋಪಡಿಯಲ್ಲೇ ವಾಸಿಸುತ್ತಿದ್ದಾರೆ. 64 ಕುಟುಂಬದ 250ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನೀಲಕಂಠರಾಯನ ಗಡ್ಡಿ ಜನರು ಚುನಾವಣಾ ಟೈಮ್ನಲ್ಲಿ ಮಾತ್ರ ನೆನಪಾಗ್ತಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀಲಕಂಠರಾಯನ ಗಡ್ಡಿ ಜನರ ಮೇಲೆ ದೇವರಿಗೆ ಪ್ರೀತಿಯೋ ಅಥವಾ ಈ ಜನರ ಕಷ್ಟದ ಮೇಲೆ ರಾಜಕೀಯ ಮಾಡುವ ಜನಪ್ರತಿನಿಧಿಗಳಿಗೆ ಪ್ರೀತಿಯೋ ಅನ್ನೋದೇ ಸಸ್ಪೆನ್ಸ್. ಏನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಗ್ರಾಮಕ್ಕೆ ಸೌಕರ್ಯ ಒದಗಿಸುತ್ತಾರಾ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೃಷ್ಣಾ ತೀರದ ನಡುಗಡ್ಡೆ ಗ್ರಾಮ. ಆ ಹಳ್ಳಿಯ ಜನರ ಗೋಳಾಟ ತಪ್ಪಿಲ್ಲ. ಮಳೆಗಾಲದಲ್ಲಿ ಪ್ರವಾಹ ಎದುರಿಸಬೇಕು, ಬೇಸಿಗೆಯಲ್ಲಿ ಜಲಕ್ಷಾಮದ ಜೊತೆ ಕಾಲ್ನಡಿಗೆಯಲ್ಲೇ ಸಂಚಾರವನ್ನು ಮಾಡಬೇಕು. ಈ ನರಕಯಾತನೆ ಅನುಭವಿಸುತ್ತಿರುವಂತಹ ಗ್ರಾಮೀಣ ಜನರ ಸ್ಟೋರಿ ನೀವೇನು. ಕೃಷ್ಣಾ ನದಿ ತೀರದ ಗ್ರಾಮಸ್ಥರ ಗೋಳು, ನೀಲಕಂಠರಾಯನ ಗಡ್ಡಿ ಜನರ ಕಣ್ಣೀರು, ನಡುಗಡ್ಡೆ ಜನರ ಪರದಾಟ, 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಓಡಾಟ, ಇಕ್ಕಟ್ಟಾದ ಬ್ರಿಡ್ಜ್ ಮೇಲೆ ಒಬ್ಬರ ಹಿಂದೊಬ್ಬರು ಬರ್ತಿರುವ ಗ್ರಾಮಸ್ಥರು. ಯಾದಗಿರಿ ಜಿಲ್ಲೆ ಸುರಪುರದ ನೀಲಕಂಠರಾಯನ ಗಡ್ಡಿ ನಿವಾಸಿಗಳು ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀಲಕಂಠರಾಯನ ಗಡ್ಡಿಯ ಜನ ಕೃಷ್ಣಾ ಪ್ರವಾಹಕ್ಕೆ ತುತ್ತಾಗುತ್ತೆ. ಬೇರೆ ಮಾರ್ಗ ಇಲ್ಲದೆ ಪ್ರವಾಹ ತಗ್ಗುವವರೆಗೆ ಊರಲ್ಲೇ ದಿನ ಕಳೆಯುತ್ತಾರೆ. ಈ ಗ್ರಾಮದಲ್ಲಿ ಕನಿಷ್ಠ ರಸ್ತೆ, ಆಶ್ರಯ, ಮನೆಗಳು ಸಹ ಇಲ್ಲ. ಸಾಕಷ್ಟು ಮಂದಿ ಜೋಪಡಿಯಲ್ಲೇ ವಾಸಿಸುತ್ತಿದ್ದಾರೆ. 64 ಕುಟುಂಬದ 250ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನೀಲಕಂಠರಾಯನ ಗಡ್ಡಿ ಜನರು ಚುನಾವಣಾ ಟೈಮ್ನಲ್ಲಿ ಮಾತ್ರ ನೆನಪಾಗ್ತಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀಲಕಂಠರಾಯನ ಗಡ್ಡಿ ಜನರ ಮೇಲೆ ದೇವರಿಗೆ ಪ್ರೀತಿಯೋ ಅಥವಾ ಈ ಜನರ ಕಷ್ಟದ ಮೇಲೆ ರಾಜಕೀಯ ಮಾಡುವ ಜನಪ್ರತಿನಿಧಿಗಳಿಗೆ ಪ್ರೀತಿಯೋ ಅನ್ನೋದೇ ಸಸ್ಪೆನ್ಸ್. ಏನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಗ್ರಾಮಕ್ಕೆ ಸೌಕರ್ಯ ಒದಗಿಸುತ್ತಾರಾ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೃಷ್ಣಾ ತೀರದ ನಡುಗಡ್ಡೆ ಗ್ರಾಮ. ಆ ಹಳ್ಳಿಯ ಜನರ ಗೋಳಾಟ ತಪ್ಪಿಲ್ಲ. ಮಳೆಗಾಲದಲ್ಲಿ ಪ್ರವಾಹ ಎದುರಿಸಬೇಕು, ಬೇಸಿಗೆಯಲ್ಲಿ ಜಲಕ್ಷಾಮದ ಜೊತೆ ಕಾಲ್ನಡಿಗೆಯಲ್ಲೇ ಸಂಚಾರವನ್ನು ಮಾಡಬೇಕು. ಈ ನರಕಯಾತನೆ ಅನುಭವಿಸುತ್ತಿರುವಂತಹ ಗ್ರಾಮೀಣ ಜನರ ಸ್ಟೋರಿ ನೀವೇನು. ಕೃಷ್ಣಾ ನದಿ ತೀರದ ಗ್ರಾಮಸ್ಥರ ಗೋಳು, ನೀಲಕಂಠರಾಯನ ಗಡ್ಡಿ ಜನರ ಕಣ್ಣೀರು, ನಡುಗಡ್ಡೆ ಜನರ ಪರದಾಟ, 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಓಡಾಟ, ಇಕ್ಕಟ್ಟಾದ ಬ್ರಿಡ್ಜ್ ಮೇಲೆ ಒಬ್ಬರ ಹಿಂದೊಬ್ಬರು ಬರ್ತಿರುವ ಗ್ರಾಮಸ್ಥರು. ಯಾದಗಿರಿ ಜಿಲ್ಲೆ ಸುರಪುರದ ನೀಲಕಂಠರಾಯನ ಗಡ್ಡಿ ನಿವಾಸಿಗಳು ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀಲಕಂಠರಾಯನ ಗಡ್ಡಿಯ ಜನ ಕೃಷ್ಣಾ ಪ್ರವಾಹಕ್ಕೆ ತುತ್ತಾಗುತ್ತೆ. ಬೇರೆ ಮಾರ್ಗ ಇಲ್ಲದೆ ಪ್ರವಾಹ ತಗ್ಗುವವರೆಗೆ ಊರಲ್ಲೇ ದಿನ ಕಳೆಯುತ್ತಾರೆ. ಈ ಗ್ರಾಮದಲ್ಲಿ ಕನಿಷ್ಠ ರಸ್ತೆ, ಆಶ್ರಯ, ಮನೆಗಳು ಸಹ ಇಲ್ಲ. ಸಾಕಷ್ಟು ಮಂದಿ ಜೋಪಡಿಯಲ್ಲೇ ವಾಸಿಸುತ್ತಿದ್ದಾರೆ. 64 ಕುಟುಂಬದ 250ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನೀಲಕಂಠರಾಯನ ಗಡ್ಡಿ ಜನರು ಚುನಾವಣಾ ಟೈಮ್ನಲ್ಲಿ ಮಾತ್ರ ನೆನಪಾಗ್ತಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀಲಕಂಠರಾಯನ ಗಡ್ಡಿ ಜನರ ಮೇಲೆ ದೇವರಿಗೆ ಪ್ರೀತಿಯೋ ಅಥವಾ ಈ ಜನರ ಕಷ್ಟದ ಮೇಲೆ ರಾಜಕೀಯ ಮಾಡುವ ಜನಪ್ರತಿನಿಧಿಗಳಿಗೆ ಪ್ರೀತಿಯೋ ಅನ್ನೋದೇ ಸಸ್ಪೆನ್ಸ್. ಏನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಗ್ರಾಮಕ್ಕೆ ಸೌಕರ್ಯ ಒದಗಿಸುತ್ತಾರಾ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ಕೃಷ್ಣಾ ತೀರದ ನಡುಗಡ್ಡೆ ಗ್ರಾಮ. ಆ ಹಳ್ಳಿಯ ಜನರ ಗೋಳಾಟ ತಪ್ಪಿಲ್ಲ. ಮಳೆಗಾಲದಲ್ಲಿ ಪ್ರವಾಹ ಎದುರಿಸಬೇಕು, ಬೇಸಿಗೆಯಲ್ಲಿ ಜಲಕ್ಷಾಮದ ಜೊತೆ ಕಾಲ್ನಡಿಗೆಯಲ್ಲೇ ಸಂಚಾರವನ್ನ ಮಾಡಬೇಕು. ಈ ನರಕಯಾತನೆ ಅನುಭವಿಸುತ್ತಿರುವಂತಹ ಗ್ರಾಮೀಣ ಜನರ ಸ್ಟೋರಿ ನೀವೇನು. ಕೃಷ್ಣಾ ನದಿ ತೀರದ ಗ್ರಾಮಸ್ಥರ ಗೋಳು, ನೀಲಕಂಠರಾಯನ ಗಡ್ಡಿ ಜನರ ಕಣ್ಣೀರು. ನಡುಗಡ್ಡೆ ಜನರ ಪರದಾಟ, 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಓಡಾಟ. ಇಕ್ಕಟ್ಟಾದ ಬ್ರಿಡ್ಜ್ ಮೇಲೆ ಒಬ್ಬರ ಹಿಂದೊಬ್ಬರು ಬರ್ತಿರುವ ಗ್ರಾಮಸ್ಥರು. ಯಾದಗಿರಿ ಜಿಲ್ಲೆ ಸುರಪುರದ ನೀಲಕಂಠರಾಯನ ಗಡ್ಡಿ ನಿವಾಸಿಗಳು ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀಲಕಂಠರಾಯನ ಗಡ್ಡಿಯ ಜನ ಕೃಷ್ಣಾ ಪ್ರವಾಹಕ್ಕೆ ತುತ್ತಾಗುತ್ತೆ. ಬೇರೆ ಮಾರ್ಗ ಇಲ್ಲದೆ ಪ್ರವಾಹ ತಗ್ಗುವವರೆಗೆ ಊರಲ್ಲೇ ದಿನ ಕಳೆಯುತ್ತಾರೆ. ಈ ಗ್ರಾಮದಲ್ಲಿ ಕನಿಷ್ಠ ರಸ್ತೆ, ಆಶ್ರಯ, ಮನೆಗಳೂ ಸಹ ಇಲ್ಲ. ಸಾಕಷ್ಟು ಮಂದಿ ಜೋಪಡಿಯಲ್ಲೇ ವಾಸಿಸುತ್ತಿದ್ದಾರೆ. 64 ಕುಟುಂಬದ 250ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನೀಲಕಂಠರಾಯನ ಗಡ್ಡಿ ಜನರು ಚುನಾವಣಾ ಟೈಮ್ನಲ್ಲಿ ಮಾತ್ರ ನೆನಪಾಗ್ತಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀಲಕಂಠರಾಯನ ಗಡ್ಡಿ ಜನರ ಮೇಲೆ ದೇವರಿಗೆ ಪ್ರೀತಿಯೋ ಅಥವಾ ಈ ಜನರ ಕಷ್ಟದ ಮೇಲೆ ರಾಜಕೀಯ ಮಾಡುವ ಜನಪ್ರತಿನಿಧಿಗಳಿಗೆ ಪ್ರೀತಿಯೋ ಅನ್ನೋದೇ ಸಸ್ಪೆನ್ಸ್. ಏನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಗ್ರಾಮಕ್ಕೆ ಸೌಕರ್ಯ ಒದಗಿಸ್ತಾರ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೃಷ್ಣಾ ತೀರದ ನಡುಗಡ್ಡೆ ಗ್ರಾಮ. ಆ ಹಳ್ಳಿಯ ಜನರ ಗೋಳಾಟ ತಪ್ಪಿಲ್ಲ. ಮಳೆಗಾಲದಲ್ಲಿ ಪ್ರವಾಹ ಎದುರಿಸಬೇಕು, ಬೇಸಿಗೆಯಲ್ಲಿ ಜಲಕ್ಷಾಮದ ಜೊತೆ ಕಾಲ್ನಡಿಗೆಯಲ್ಲೇ ಸಂಚಾರವನ್ನ ಮಾಡಬೇಕು. ಈ ನರಕಯಾತನೆ ಅನುಭವಿಸುತ್ತಿರುವಂತಹ ಗ್ರಾಮೀಣ ಜನರ ಸ್ಟೋರಿ ನೀವೇನು. ಕೃಷ್ಣಾ ನದಿ ತೀರದ ಗ್ರಾಮಸ್ಥರ ಗೋಳು, ನೀಲಕಂಠರಾಯನ ಗಡ್ಡಿ ಜನರ ಕಣ್ಣೀರು. ನಡುಗಡ್ಡೆ ಜನರ ಪರದಾಟ, 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಓಡಾಟ. ಇಕ್ಕಟ್ಟಾದ ಬ್ರಿಡ್ಜ್ ಮೇಲೆ ಒಬ್ಬರ ಹಿಂದೊಬ್ಬರು ಬರ್ತಿರುವ ಗ್ರಾಮಸ್ಥರು. ಯಾದಗಿರಿ ಜಿಲ್ಲೆ ಸುರಪುರದ ನೀಲಕಂಠರಾಯನ ಗಡ್ಡಿ ನಿವಾಸಿಗಳು ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀಲಕಂಠರಾಯನ ಗಡ್ಡಿಯ ಜನ ಕೃಷ್ಣಾ ಪ್ರವಾಹಕ್ಕೆ ತುತ್ತಾಗುತ್ತೆ. ಬೇರೆ ಮಾರ್ಗ ಇಲ್ಲದೆ ಪ್ರವಾಹ ತಗ್ಗುವವರೆಗೆ ಊರಲ್ಲೇ ದಿನ ಕಳೆಯುತ್ತಾರೆ. ಈ ಗ್ರಾಮದಲ್ಲಿ ಕನಿಷ್ಠ ರಸ್ತೆ, ಆಶ್ರಯ, ಮನೆಗಳೂ ಸಹ ಇಲ್ಲ. ಸಾಕಷ್ಟು ಮಂದಿ ಜೋಪಡಿಯಲ್ಲೇ ವಾಸಿಸುತ್ತಿದ್ದಾರೆ. 64 ಕುಟುಂಬದ 250ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನೀಲಕಂಠರಾಯನ ಗಡ್ಡಿ ಜನರು ಚುನಾವಣಾ ಟೈಮ್ನಲ್ಲಿ ಮಾತ್ರ ನೆನಪಾಗ್ತಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀಲಕಂಠರಾಯನ ಗಡ್ಡಿ ಜನರ ಮೇಲೆ ದೇವರಿಗೆ ಪ್ರೀತಿಯೋ ಅಥವಾ ಈ ಜನರ ಕಷ್ಟದ ಮೇಲೆ ರಾಜಕೀಯ ಮಾಡುವ ಜನಪ್ರತಿನಿಧಿಗಳಿಗೆ ಪ್ರೀತಿಯೋ ಅನ್ನೋದೇ ಸಸ್ಪೆನ್ಸ್. ಏನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಗ್ರಾಮಕ್ಕೆ ಸೌಕರ್ಯ ಒದಗಿಸ್ತಾರ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.